ಈಗ ಗಾಳಿಯ ಪಟದಂತೆ ಅನ್ನೋ ಒಂದು ಗೀತೆಯನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ಶಾಂತಕುಮಾರ್ ಅವರು. ಶಾಂತಕುಮಾರ್ ಸರ್, ಗಾಳಿಯ ಪಟದಂತೆ ಯಾವ ಚಿತ್ರದ ಹಾಡು ಇದು? ದೇವರ ದೊಡ್ಡ ಚಿತ್ರಕ್ಕಾಗಿ ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ಹಾಡಿದ್ದಾರೆ. ಶಾಂತಕುಮಾರ್ ಅವರೇ, ಆಲ್ ದ ಬೆಸ್ಟ್. ಕೃಷ್ಣ ಹೇ ಕೃಷ್ಣ ಕೃಷ್ಣ, ಗಾಳಿಯ ಪಟದಂತೆ ನಾನಯ್ಯ, ಆಡಿಸೋ ಸೂತ್ರಧಾರಿ ನೀನಯ್ಯ. ಒಳಗಿನ ಗೌಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ಒಳಗಿನ ಗೌಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಶ್ರೀಕೃಷ್ಣ ಹೇ ಶ್ರೀಕೃಷ್ಣ, ಹೇಳಿದ ನೀತಿಯ ಕೇಳದೆ ಹೋದೆ, ಕೇಳಿ ನಡೆಯದೆ ಅವಿವೇಕಿಯಾದೆ. ಎಲ್ಲವೂ ನಾನು ನನ್ನದೆಯಾವುದೋ ನಂಬಿದೆ ನಯ್ಯೋ, ಶಾಶ್ವತವ್ಯಾವುದು ಎಲ್ಲ ಸುಳ್ಳು ಎಲ್ಲವೂ ಕೊಳ್ಳು. ತಿಳಿದೆನು ಎಂದು ನಾನು ನಿತ್ಯ ನೀನು ಸತ್ಯ, ಒಳಗಿನ ಕೌಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ಒಳಗಿನ ಕೌಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಶ್ರೀಕೃಷ್ಣ ಹೇ ಶ್ರೀಕೃಷ್ಣ. ಹೆಂಡತಿ ಮಕ್ಕಳು ಬಂಧು ಬಳಗ, ರಾಗಭೋಗಗಳ ವೈಭೋಗ. ಕಾಲವು ಬಂದು ಬಾಯಂದಾಗ ಎಲ್ಲವೂ ಶೂನ್ಯ, ಚಿತೆಯರುವಾಗ ಎಲ್ಲ ಶೂನ್ಯ, ಎಲ್ಲವೂ ಶೂನ್ಯ. ಉಳಿಯುವುದೊಂದೇ ದಾನ ಧರ್ಮ ತದ ಪುಣ್ಯ. ಒಳಗಿನ ಕೌಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ಒಳಗಿನ ಕೌಣನು ತೆರೆಸಿ
ತಿಳಿಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೆ ಎಂಬ ನೀತಿ ನಿಜವಾಯಿತು ನಾನೇ ಎಂಬ ಭಾವ ನಾಶವಾಯಿತು ನೀನೆ ಎಂಬ ನೀತಿ ನಿಜವಾಯಿತು ಶ್ರೀಕೃಷ್ಣ ಹೇ ಕೃಷ್ಣ ನಾನೇ ಎಂಬ ಭಾವ ನಾಶವಾಯಿತು ಅಂತ ಶ್ರೀಕೃಷ್ಣನಿಗೆ ಅರ್ಪಣಾ ಮಸ್ತು ಅಂತ ಹೇಳಿ ಹಾಡಿದಂತಹ ನಮ್ಮ ಶಾಂತಕುಮಾರ್ ಅವರಿಗೆ ಧನ್ಯವಾದಗಳು. ಹಾಗೆ ಅವರ ಹಾಡು ಎಷ್ಟು ಅದ್ಭುತವಾಗಿತ್ತು ಅಂತ ನಾವು ನಮ್ಮ ಗುರುಗಳನ್ನು ಕೇಳಿಕೊಂಡು ಬರೋಣ. ಗೋಪಾಲ್ ಸರ್, ಆ್ಯಕ್ಚುಲಿ ನೀವು ತುಂಬ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರಿ, ತುಂಬ ಇಷ್ಟ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಏನು ಎನರ್ಜಿ ರೀ ನಿಮ್ಮ ಧ್ವನಿ ಒಳಗೆ. ಓ ಒಂದು ಜೋರಾದ ಚಪ್ಪಾಳೆ ಬರಲಿ. ಈ ಎನರ್ಜಿನ ಒಂಚೂರು ಮೆಲಡಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಸಾಕ್ಷಾತ್ CBS ನಿಜವಾಗಿ. ವಾವ್ ವಾವ್, ಸೂಪರ್. ಅದು ನೀವು ಅದನ್ನು ಅಷ್ಟು ಓಪನ್ ಆಗಿ ಹಾಡೋದನ್ನ ನೀವು ಅಲ್ಲಿ ಏನು ಎಕ್ಸ್ಪ್ರೆಷನ್ ಬೇಕು ಅಥವಾ ಯಾವ ಭಾವ ಬೇಕು ಅನ್ನೋದನ್ನು ಒಂಚೂರು ನೀವು ಅದನ್ನು ಅಬ್ಸರ್ವ್ ಮಾಡಿಬಿಟ್ರೆ, ಇದನ್ನೇ ಹಾಡಿ ನೀವು ಇನ್ನೂ ಒಂದು ಸರ್ತಿ ಎಲ್ಲರೂ ಬೇರೆ ಕಡೆ ನೀವು ಹಾಡಿದ್ರಿ ಅಂತಂದರೆ ಈ ಒಂದು ಅಂಶ ನೀವು ಗಮನದೊಳಗೆ ಇಟ್ಕೊಂಡು ನೀವು ಹಾಡಿಬಿಟ್ರೆ ಟರ್ನ್ಸ್ ಔಟ್ ಟು ಬಿ ಎ ವೆರಿ ಗ್ರೇಟ್ ಸಾಂಗ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಗೋಪಾಲ್ ಸರ್. ಶಾಂತಕುಮಾರ್ ಸರ್ ತುಂಬ ಚೆನ್ನಾಗಿ ಹಾಡಿದ್ರಿ. ಎನರ್ಜೆಟಿಕ್ ವಾಯ್ಸ್, ಬಾಬಾ ಬಾಬಾ. ಅಂದರೆ ಏನಾಗ್ತಾ ಇದೆ, ನಿಮ್ಮ ದನಿನಲ್ಲಿ ನಾಟಕದ ಶೈಲಿ ಬರ್ತಾ ಇದೆ, ಅರ್ಥ ಆಯ್ತಾ? ರೇಂಜ್ ಹೋಗ್ತಿರಲ್ಲ, ಆಗ ನಾಟಕದ ಒಂಚೂರು ಫಾಲ್ಸ್ ವಾಯ್ಸ್ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ರೀಚ್ ಆಗ್ಬಿಡುತ್ತೆ, ಮರ್ಜ್ ಆಗುತ್ತೆ. ಲಾಸ್ಟಲ್ಲಿ ಕೃಷ್ಣ ಹಾಡಿದ್ರಲ್ಲ, ಅದು ತುಂಬ ಚೆನ್ನಾಗಿತ್ತು. ಅದು ನೋಡಿ ಕನ್ವರ್ಟ್ ಮಾಡಿ ಒಂಚೂರು. ಆಮೇಲೆ ರಾಗ ಭೋಗಗಳ ಅಂತಿರಲ್ಲ, ಆ ಜಾಗ ತೋರಿಸಿ, ನೆನಪಿದೆಯಾ? ಹೆಂಡತಿ ಮಕ್ಕಳು ಬಂದು ಬಳಗ ರಾಗಭೋಗಗಳ ವೈಭೋಗ ರಾಗಭೋಗಗಳ ವೈಭೋಗ ವೈಭೋಗ ಎಲ್ಲ ಬೇಕಾದ ಜಾಗ ಮರಿಬಾರ್ದು. ಓಕೆ ಸರ್, ಫ್ಯಾಂಟಾಸ್ಟಿಕ್ ಸರ್. ಸ್ವಲ್ಪ ಸಂಗತಿಯನ್ನು ಮೈಗೂಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಸರ್, ಅವರಿಗೆ ಧನ್ಯವಾದಗಳು. ಹಾಗೆ ತುಂಬ ಅದ್ಭುತವಾಗಿ ಹಾಡಿ ನಮ್ಮನ್ನೆಲ್ಲ ನಲಿಸಿದ್ದಾರೆ. ಈ ಒಂದು ಇದಕ್ಕೆ ಇನ್ನೊಂದು ಕಮೆಂಟ್ ಆ್ಯಡ್ ಆಗ್ತಾ ಇದೆ, ಯತೀಶ್ ಸರ್ನ ಕೇಳೋಣ. ದೊಡ್ಡ ಗುರುಗಳು ಹೇಳ್ದಂಗೆ ಭಾಳ ಚೆನ್ನಾಗಿ ಆಡಿದ್ರಿ, ಬಟ್ ಅದರೊಳಗೆ ಮೆಲೋಡಿ ಸೇರಿಸಲೇಬೇಕು. ಯಾಕಂದರೆ ಈ ಸಾಂಗ್ಗೆ PB ಶ್ರೀನಿವಾಸ್ ಅವರು ಎಲ್ಲ ಹಾಡುಗಳಲ್ಲೂ ಮೆಲೋಡಿ ಇದೆ. ಆ ಮೆಲೋಡಿನ ಸೇರಿಸ್ಬಿಟ್ರೆ ದೆನ್ ಇಟ್ ವಿಲ್ ಬಿ 100%. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.